ಚಿಂತನೆ. ಆದ್ರೆ ಇವತ್ತು ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ನಾನು ಬಂದ ತಕ್ಷಣ ಹೇಳಿದೆ, ತಾವೆಲ್ಲರೂ ಸುಶಿಕ್ಷಿತರು, ಸುಸಂಸ್ಕೃತರು. ಕಾಂಗ್ರೆಸ್ ಪಕ್ಷದವ್ರು ಹೇಗೆ ಅಂತಂದ್ರೆ ಗಾಂಧೀಜಿಯವರು ಇದ್ದ ಹಾಗೆ. ಗಾಂಧೀಜಿಯವರು ಹೇಳ್ತಾರೆ, ಈ ಕಪಾಯ ಹೊಡೆದ್ರೆ ಈ ಕಪಾಳಗನ್ನು ಹೊಡಿಸ್ಕೊ ಅಂತ. ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾತಾಡಬೇಡ. ಅದೇ ನಮಗಿವತ್ತು ತೊಂದರೆ ಆಗ್ತಾ ಇದೆ ಬಂಧುಗಳೇ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು, ಜೆಡಿಎಸ್ನವರು ಒಂದು ಸುಳ್ಳನ್ನ 1000 ಬಾರಿ ಹೇಳಿ 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 ಸತ್ಯ ಮಾಡ್ಲಿಕ್ಕೆ ಹೊರಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಇವತ್ತು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನಾವು ರಾಷ್ಟ್ರೀಕರಣ ಮಾಡಿದ್ವಿ, ಬಿಜೆಪಿಯವರು ಇವತ್ತು ಬ್ಯಾಂಕ್ಗಳನ್ನ ಮಾರ್ಕೊಳ್ತಾ ಇದ್ದಾರೆ. ಅದಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ, ಅಂಬಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ. ದೇಶದ ಎಲ್ಲ ಆಸ್ತಿಗಳನ್ನ ಕೆಲವು ಬಂಡವಾಳ ಶಾಹಿಗಳ ಕಪಿ ಮುಷ್ಟಿಗೆ ಕೊಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಬಂಧುಗಳೇ. ಇವತ್ತು ಬಡವರಿಗೆ ಬರಗಾಲ ಇದೆ ಸ್ವಾಮಿ, ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ನಮಗೆ ಪರಿಹಾರದ ಹಣವನ್ನ ಕೊಡಿ ಅಂತ ಹೇಳಿದ್ರೆ ನಮಗೆ ಕೇಂದ್ರದವರು ಬಿಜೆಪಿಯವರು ಕೊಡ್ಲಿಲ್ಲ. 25 ಜನ ಪಾರ್ಲಿಮೆಂಟ್ ಸದಸ್ಯರು ಒಬ್ರು ಕೂಡ ಬಾಯಿ ಬಿಚ್ಚಲಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ದಾವೆಯನ್ನ ಹೂಡಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕಿಗೆ ಬರುವಂತ ದುಡ್ಡನ್ನ ನಾವು ತೆಗೆದುಕೊಂಡು ಬಂದ್ವಿ ಅಂತ ಕೃಷ್ಣ ಬೈರೇಗೌಡ ಸರ್ ಹೇಳಿದ್ರು. ಆದ್ರೆ ಬಂಧುಗಳೇ, ಸುಮಾರು ಈ ದೇಶದಲ್ಲಿ 16 ಲಕ್ಷ ಕೋಟಿ ಹಣವನ್ನ, ಬಂಡವಾಳಶಾಹಿಗಳ ಸಾಲವನ್ನ ಮನ್ನಾ ಯಾರಾದ್ರೂ ಮಾಡಿದ್ರೆ ಅದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೈಸೂರು ಮೂಡಾದಲ್ಲಿ ಹಗರಣ ಮಾಡಿದೆ ಅಂತ ಹೇಳಿ ಈಗ ಅದನ್ನೆಲ್ಲ ಬಿಟ್ಟಿದ್ದಾರೆ. ಇವತ್ತು ಇಬ್ರು ದೋಸ್ತಿಗಳಾಗಿ ಸಿದ್ದರಾಮಯ್ಯನವರು ಯಾವ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ, ಜನಪರವಾದಂತ ಯೋಜನೆಗಳನ್ನ ತಂದಿದ್ದಾರೆ. ಮಹಿಳೆಯರಿಗೆ, ಬಡವರಿಗೆ, ಯುವಕರಿಗೆ, ಜನಸಾಮಾನ್ಯರಿಗೆ, ರೈತರಿಗೆ ಅನುಕೂಲ ಆಗುವಂತ ಯೋಜನೆಯನ್ನ ತೆಗೆದುಕೊಂಡು ಬಂದು ರಾಜ್ಯದಲ್ಲಿ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ಧೀಮಂತ ನಾಯಕ 2ನೇ ಬಾರಿ ಮುಖ್ಯಮಂತ್ರಿ ಆಗಿದಾರಲ್ಲ, ಅದನ್ನ ನೋಡ್ಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ ಬಂಧುಗಳೇ. ಇವತ್ತು 2013ರಿಂದ 2018ರವರೆಗೆ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 165 ಭಾಷೆಗಳನ್ನ ಕೊಟ್ಟಿದ್ರು. ಆ ಎಲ್ಲಾ ಭಾಷೆಗಳನ್ನ ಈಡೇರಿಸಿ ಜನರಿಗೆ ತಾನು ಕೊಟ್ಟಂತ ಭಾಷೆಯನ್ನ ಉಳಿಸಿಕೊಂಡಂತ ಧೀಮಂತ ನಾಯಕ ಅಂತ ಹೇಳಿ ಇನ್ನೊಮ್ಮೆ ಸಾಬೀತುಪಡಿಸಿ ಇವತ್ತು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು 5 ಭಾಗ್ಯಗಳು. ನಾನು ನಿನ್ನೆ ಒಂದು ಕಡೆ ಕಾರ್ಯಕ್ರಮದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಭಾಷಣ ಮಾಡಬೇಕಾದ್ರೆ ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ರಂತೆ. ಅವಾಗ ಮಹಿಳೆಯರು 2 ತಿಂಗಳು ಬಂದಲ್ಲ ಅಂತ ಹೇಳಿದ್ರಂತೆ. ಆದ್ರೆ ತಮಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ, ಇವತ್ತಿನಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ. ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ನಿಸ್ವಾರ್ಥತೆಯಿಂದ ರಾಜಕಾರಣವನ್ನ ಮಾಡೋರು. ಅಧಿಕಾರ ಜನ ನಮಗೆ ಕೊಟ್ಟಂತ ಸಂದರ್ಭದಲ್ಲಿ ಆ ಅಧಿಕಾರದಿಂದ 4 ಜನರಿಗೆ ಒಳ್ಳೇದು ಆಗಬೇಕು ಅನ್ನುವಂತ ಭಾವನೆಯನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರ ಭಾರವನ್ನ ನಿರ್ವಹಣೆ ಮಾಡ್ತಾ ಇದೆ. ಮುಂಚೆ ಬ್ಯಾಂಕ್ ಅನ್ನ ರಾಷ್ಟ್ರೀಕರಣ ಮಾಡಿ ಬಡವರ ಮನೆ ಬಾಗಿಲಿಗೆ ಸಾಲ ಮೇಳ ಮಾಡಿ ಬಡವರು ಆರ್ಥಿಕವಾಗಿ ಸಮೃದ್ಧಿಯಾಗ್ಲಿ ಅಂತ ಹೇಳಿ
ಸುಶಿಕ್ಷಿತರು, ಸುಸಂಸ್ಕೃತರು. ಕಾಂಗ್ರೆಸ್ ಪಕ್ಷದವ್ರು ಹೇಗೆ ಅಂತಂದ್ರೆ ಗಾಂಧೀಜಿಯವರು ಇದ್ದ ಹಾಗೆ. ಗಾಂಧೀಜಿಯವರು ಹೇಳ್ತಾರೆ, ಈ ಕಪಾಯ ಹೊಡೆದ್ರೆ ಈ ಕಪಾಳಗನ್ನು ಹೊಡಿಸ್ಕೊ ಅಂತ. ಕೆಟ್ಟದ್ದನ್ನ ನೋಡಬೇಡ, ಕೆಟ್ಟದ್ದನ್ನ ಕೇಳಬೇಡ, ಕೆಟ್ಟದ್ದನ್ನ ಮಾತಾಡಬೇಡ. ಅದೇ ನಮಗಿವತ್ತು ತೊಂದರೆ ಆಗ್ತಾ ಇದೆ ಬಂಧುಗಳೇ. ಯಾಕೆ ಅಂತಂದ್ರೆ ಈ ಬಿಜೆಪಿಯವರು, JDS-ನವರು ಒಂದು ಸುಳ್ಳನ್ನ 1000 ಬಾರಿ ಹೇಳಿ 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 ಸತ್ಯ ಮಾಡ್ಲಿಕ್ಕೆ ಹೊರಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಅವರಿವತ್ತು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ನಾವು ರಾಷ್ಟ್ರೀಕರಣ ಮಾಡಿದ್ವಿ, ಬಿಜೆಪಿಯವರು ಇವತ್ತು ಬ್ಯಾಂಕ್ಗಳನ್ನ ಮಾರ್ಕೊಳ್ತಾ ಇದ್ದಾರೆ. ಅದಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ, ಅಂಬಾನಿಗೆ ಬ್ಯಾಂಕ್ ಕೊಡ್ತಾ ಇದ್ದಾರೆ. ದೇಶದ ಎಲ್ಲ ಆಸ್ತಿಗಳನ್ನ ಕೆಲವು ಬಂಡವಾಳ ಶಾಹಿಗಳ ಕಪಿ ಮುಷ್ಟಿಗೆ ಕೊಡ್ತಾ ಇದ್ದಾರೆ. ತಾವು ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಬಂಧುಗಳೇ. ಇವತ್ತು ಬಡವರಿಗೆ ಬರಗಾಲ ಇದೆ ಸ್ವಾಮಿ, ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ನಮಗೆ ಪರಿಹಾರದ ಹಣವನ್ನ ಕೊಡಿ ಅಂತ ಹೇಳಿದ್ರೆ ನಮಗೆ ಕೇಂದ್ರದವರು ಬಿಜೆಪಿಯವರು ಕೊಡ್ಲಿಲ್ಲ. 25 ಜನ ಪಾರ್ಲಿಮೆಂಟ್ ಸದಸ್ಯರು ಒಬ್ರು ಕೂಡ ಬಾಯಿ ಬಿಚ್ಚಲಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ದಾವೆಯನ್ನ ಹೂಡಿ ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡಿ ನಮ್ಮ ಹಕ್ಕಿಗೆ ಬರುವಂತ ದುಡ್ಡನ್ನ ನಾವು ತೆಗೆದುಕೊಂಡು ಬಂದ